ನಮಸ್ಕಾರ ಸ್ನೇಹಿತರೆ, ನಾನು ಹಾಸನದ ಸಮೀರ್. ಸ್ನೇಹಿತರೆ, ನಮ್ಮ ಫೇಸ್ಬುಕ್ಕಿನ ಫಾಲೋವರ್ ಒಬ್ರು ಈ ಮಿಷಿನ್ ತಗೊಬಂದು ನಮಗೆ ಇಟ್ಕೆ ಕಟ್ ಮಾಡೋ ಮಿಷಿನ್ ಮಾಡ್ಕೊಡಿ ಅಂತ ಕೇಳಿದ್ರು. ಇವರು ತಂದಿರೋದು ವಾಲ್ ಕಟರ್ ಮಿಷಿನ್, ಅಂದ್ರೆ ಗೋಡೆ ಕಟ್ ಮಾಡೋ ಮಿಷಿನ್ ಇದು. ಇದರಲ್ಲಿ ನಾನು ಸ್ಟ್ಯಾಂಡ್ ಮಾಡಿಬಿಟ್ಟು ಇಟ್ಕೆ ಕಟ್ ಮಾಡೋ ರೀತಿ ಮಾಡ್ಕೊಡ್ಬೇಕಂತೆ. ಮೊದಲು ಈ ಗೋಡೆ ಕಟ್ ಮಾಡೋ ಮಿಷಿನ್ ಯಾವ ರೀತಿ ಇದೆ ಅಂತ ತೋರಿಸ್ತೀನಿ ನೋಡಿ ಸ್ನೇಹಿತರೆ. ನೋಡಿ, ಇದು ಗೋಡೆ ಕಟ್ ಮಾಡೋ ಮಿಷಿನ್. ನೋಡಿ, ಇದು ವಾಲ್ ಕಟರ್. ಇದು ವಾಲ್ ಕಟರ್ ಮಿಷಿನ್. ಇದಕ್ಕೆ ಬ್ಲೇಡ್ ಫಿಟ್ ಮಾಡಿಬಿಟ್ಟು ಗೋಡೆಗಳನ್ನು ಕಟ್ ಮಾಡ್ಬೋದು. ಈ ಮಿಷಿನಲ್ಲಿ ಇಟ್ಕೆ ಕಟ್ ಮಾಡೋ ಮಿಷಿನ್ ಮಾಡ್ಕೊಡಿ ಅಂತ ತಗೊಬಂದು ಕೊಟ್ಟಿದ್ದಾರೆ. ಇದ್ರ ಜೊತೆಗೆ ಇದೊಂದು ನೋಡಿ, ಇದು ವಾಟರ್ ಪಂಪ್. ಇದು ಗೋಡೆ ಕಟ್ ಮಾಡೋ ಟೈಮಲ್ಲಿ ಧೂಳು ಬರಬಾರ್ದು ಅಂತ ನೀರಿಗೆ ಇದು ವಾಟರ್ ಪಂಪು. ಇದ್ರ ಜೊತೆಲಿ ಇದೊಂದು ಬ್ಲೇಡ್ ಇದೆ. ಈ ಗೋಡೆ ಕಟಿಂಗ್ ಮಾಡೋ ಕಟ್ ಆಫ್ ಮಿಷಿನಿಗೆ ಒಂದು ಸ್ಟ್ಯಾಂಡ್ ಮಾಡಿ ಇಟ್ಕೆ ಕಟ್ ಮಾಡೋ ರೀತಿ ಮಾಡ್ಕೊಡ್ಬೇಕಂತೆ. ಅದಕ್ಕೆ ಇದು ಮೊದಲು ವೀಲ್ಗಳನ್ನು ಬಿಚ್ಕೋಬೇಕು. ಈ ಎರಡು ವೀಲ್ಗಳನ್ನು ಬಿಚ್ಬಿಡೋಣ. 1.5 ಇಂಚ್ ಅಗಲ 10 mm ದಪ್ಪ ಫ್ಲಾಟಲ್ಲಿ 2 ಹೋಲ್ ಪೀಸ್ಗಳನ್ನು ತಯಾರಿಸ್ಕೊಂಡಿದ್ದೀನಿ. ಕಟಿಂಗ್ ಮಾಡಿರುವ ಈ 2 ಫ್ಲಾಟ್ಗಳನ್ನು ಈ ರೀತಿ ಇಟ್ಟು ಇಲ್ಲಿ ವೆಲ್ಡಿಂಗ್ ಮಾಡಬೇಕಾಗುತ್ತೆ. ಮಧ್ಯದಲ್ಲಿ ಗ್ಯಾಪ್ ಕೊಡೋದಕ್ಕೆ ಬುಷ್ಗಳನ್ನು ಇಟ್ಟು ಫಿಟ್ಟಿಂಗ್ ಮಾಡ್ತೇನೆ. ನಂತರ ವೆಲ್ಡಿಂಗ್ ಮಾಡ್ತೇನೆ. ಮಧ್ಯದಲ್ಲಿ ಟೆಂಪ್ರವರಿ ಬುಷ್ ಆಗ್ತಾ ಇರೋದು ಯಾಕೆಂದರೆ ಹೋಲು ಡಿಫ್ರೆನ್ಸ್ ಆಗಬಾರ್ದು ಅಂತ. ಫ್ಲಾಟಿಂದ ಫ್ಲಾಟಿಗೆ ವೆಲ್ಡಿಂಗ್ ಮಾಡೋ ಟೈಮಲ್ಲಿ ಹೀಟಿಗೆ ಶಿಂಕ್ ಆಗಬಾರ್ದು ಅಂತ ಮಧ್ಯದಲ್ಲಿ ಬೋಲ್ಟು ಮತ್ತು ಬುಷ್ಗಳನ್ನು ಹಾಕಿ ಈ ರೀತಿ ವೆಲ್ಡಿಂಗ್ ಮಾಡ್ಕೋಬೇಕಾಗುತ್ತೆ. 2x4 2 ಆಂಗಲ್ ಪೀಸ್ಗಳನ್ನು 5 ಇಂಚ್ ಉದ್ದಕ್ಕೆ ಕಟ್ ಮಾಡಿಕೊಂಡು 2 ಹೋಲ್ಗಳನ್ನು ಮಾಡ್ಕೊಂಡಿದ್ದೀನಿ. ಈ ಹೋಲ್ ಮಾಡಿರುವ 2x4 ಆಂಗಲ್ ಇಲ್ಲಿಗೆ ಫಿಟ್ಟಿಂಗ್ ಮಾಡಿಕೊಂಡು ಇದರ ಮೇಲ್ಗಡೆ ಇದೊಂದು 4 ಇಂಚ್ ಪೀಸು, ಇದು ಸ್ಕ್ವೇರ್ ಪೀಸು. ಇದನ್ನ ಇಲ್ಲಿ ಇಟ್ಟು ಈ ರೀತಿ ವೆಲ್ಡಿಂಗ್ ಮಾಡ್ಕೊಂಡ್ರೆ ಈ 2 ಆಂಗಲ್ಗಳು ಒಂದಕ್ಕೊಂದು ಜಾಯಿಂಟ್ ಆಗುತ್ತೆ. ನೋಡಿ, ಈ ರೀತಿ ಆಪರೇಟ್ ಮಾಡ್ಕೋಬಹುದು. ಈ ಆಂಗಲ್ಗಳು ಒಂದಕ್ಕೊಂದು ಜಾಯಿಂಟ್ ಆಗಿದೆ. ಈಗ ನಾವು ತಯಾರಿಸ್ತಿರುವ ಈ ಇಟ್ಕೆ ಕಟಿಂಗ್ ಮಿಷಿನ್ 12 ಇಂಚು ಎತ್ತರ ಬೇಕು. ಅದಕ್ಕೆ ಈ 2 ಪೈಪ್ ಪೀಸ್ಗಳನ್ನು ಇಲ್ಲಿ ಈ ರೀತಿ ಇಟ್ಟು ಫಿಟ್ಟಿಂಗ್ ಮಾಡಿ ನಂತರ ವೆಲ್ಡಿಂಗ್ ಮಾಡ್ತೀನಿ. 2ಕ್ಕೂ ಸಿ ಕ್ಲಾಂಪ್ ಹಾಕಿ ಟೈಟ್ ಮಾಡಿ ನಂತರ ವೆಲ್ಡಿಂಗ್ ಮಾಡ್ತೀನಿ. ವೆಲ್ಡಿಂಗ್ ಮಾಡೋಕ್ಕಿಂತ ಮುಂಚೆ ಲೈಟಾಗಿ ಟಾಕ ಹಾಕೊಂಡು ಮೊದಲು ಚೆಕ್ ಮಾಡ್ಕೊಳ್ತೀನಿ. ನಂತರ ಫುಲ್ ವೆಲ್ಡಿಂಗ್ ಮಾಡ್ತೀನಿ ಸ್ನೇಹಿತರೆ. ನೋಡ್ತಾ ಇರ್ಬೋದು ನೀವು, ಫ್ರೀಯಾಗಿ ಆಪರೇಟ್ ಆಗ್ತಾ ಇದೆ. ನೋಡಿ, ಈ ರೀತಿ ಇಟ್ಕೆ ಕಟ್ ಮಾಡೋದಕ್ಕೆ ಆಪರೇಟ್ ಆಗಬೇಕು. ಇದಕ್ಕೆ ಒಂದು ಬೇಸ್ ಬೇಕು. ಈ ಬೇಸಿಗೆ ಇದೊಂದು ನನ್ನ ಹತ್ರ ಫ್ರೇಮ್ ಇತ್ತು. ಈ ಫ್ರೇಮನ್ನೇ ಯೂಸ್ ಮಾಡ್ತಾ ಇದ್ದೀನಿ. ಇದು 18 ಇಂಚು ಅಗಲ 28 ಇಂಚು ಉದ್ದ ಇದೆ. ಇದೇ ಫ್ರೇಮಿಗೆ ನಮ್ಮ ಗೋಡೆ ಕಟ್ ಮಾಡೋ ಮಿಷಿನನ್ನು ಇಟ್ಕೆ ಕಟ್ ಮಾಡೋ ಮಿಷಿನ್ ರೀತಿ ಪರಿವರ್ತಿಸ್ಬಿಟ್ಟು ತೋರಿಸ್ಕೊಡ್ತೀನಿ ಸ್ನೇಹಿತರೆ. ಇದಕ್ಕೆ 1.25 ಇಂಚ್ ಆಂಗಲ್ ಕಟ್ ಮಾಡ್ಕೊಂಡಿದ್ದೀನಿ. ಈ 1.25 ಇಂಚ್ ಆಂಗಲ್ ಕರೆಕ್ಟ್ ಅಳತೆ ಪ್ರಕಾರ ಮೂಲೆ ಮಟ್ಟಕ್ಕೆ ಕರೆಕ್ಟಾಗಿ ಇಟ್ಟು ಈ ರೀತಿ ವೆಲ್ಡಿಂಗ್ ಮಾಡ್ಕೋಬೇಕಾಗುತ್ತೆ. ನೋಡಿ, ಒಳಭಾಗದ ಅಳತೆ ಸರಿಯಾಗಿ 2 ಇಂಚ್ ಇರಬೇಕು. 2 ಇಂಚ್ ಅಗಲಕ್ಕೆ ಈ ರೀತಿ ಇಟ್ಟು ವೆಲ್ಡಿಂಗ್ ಮಾಡಿ ನಂತರ ಈ ನಮ್ಮ ಮಿಷಿನ್ನ ಇಲ್ಲಿ ಇಟ್ಟು ವೆಲ್ಡಿಂಗ್ ಮಾಡಬೇಕಾಗುತ್ತೆ. ಮೂಲೆ ಮಟ್ಟಕ್ಕೆ ಸರಿಯಾಗಿ ವೆಲ್ಡಿಂಗ್ ಮಾಡಬೇಕು ಸ್ನೇಹಿತರೆ, ಇಲ್ಲಾಂದರೆ ಇಟ್ಕೆ ಕ್ರಾಸ್ ಆಗಿ ಕಟಿಂಗ್ ಆಗುತ್ತೆ. ನೋಡ್ತಾ ಇರ್ಬೋದು ನೀವು, ಮಿಷಿನ್ ಕರೆಕ್ಟಾಗಿ ಆಪರೇಟ್ ಆಗ್ತಾ ಇದೆ. ಬಟ್ ಇದು ವಾಪಸ್ ಹೋಗ್ತಾ ಇಲ್ಲ. ವಾಪಸ್ ಹೋಗೋದಕ್ಕೆ ಇದಕ್ಕೆ ಸ್ಪ್ರಿಂಗ್ ಹಾಕಬೇಕಾಗುತ್ತೆ. ಸ್ಪ್ರಿಂಗ್ ಹಾಕೋದಕ್ಕೆ ನೋಡಿ ಸ್ನೇಹಿತರೆ, ಇವೆರಡು ಪೀಸ್ಗಳನ್ನು ಕಟ್ ಮಾಡ್ಕೊಂಡಿದ್ದೀನಿ. ನಮ್ಮ ಇಟ್ಕೆಯ ಎತ್ತರ ಎಷ್ಟಿದೆ ಅದಕ್ಕಿಂತ 2 ಇಂಚು ಮೇಲಕ್ಕೆ ಈ ರೀತಿ ಪ್ಯಾಕಿಂಗ್ ಇಟ್ಬಿಟ್ಟು ಈ ಸ್ಪ್ರಿಂಗನ್ನು ಈ ರೀತಿ ಇಟ್ಟು ಇಲ್ಲಿ ವೆಲ್ಡಿಂಗ್ ಮಾಡಿ ಸ್ಪ್ರಿಂಗನ್ನು ಸಿಗಿಸ್ತೀನಿ ಸ್ನೇಹಿತರೆ.
ನೋಡಿ ಸ್ನೇಹಿತರೆ, ನಾವು ಕೆಳಗಡೆ ಪ್ರೆಸ್ ಮಾಡಿದಾಗ ಇದು ವಾಪಸ್ ಹೋಗ್ಬೇಕು, ಅದಕ್ಕೆ ಈ ಸ್ಪ್ರಿಂಗು ಸಹಾಯ ಮಾಡ್ತಾ ಇದೆ. ಇಟ್ಟಿಗೆ ಕಟ್ ಮಾಡೋದಕ್ಕೆ ಬೇಸ್ ಮಟ್ಟವಾಗಿರಬೇಕು, ಅದಕ್ಕೆ ಈ ಶೀಟನ್ನು ಇಲ್ಲಿ ಈ ರೀತಿ ಇಟ್ಟು ವೆಲ್ಡಿಂಗ್ ಮಾಡ್ತೇನೆ. ಇಟ್ಟಿಗೆ ಮಟ್ಟವಾಗಿ ಕಟ್ಟಾಗೋದಕ್ಕೆ ಒಂದು ಸ್ಟಾಪರ್ ಬೇಕು. ಈ ಸ್ಟಾಪರ್ಗೆ ಈ 3 ಇಂಚ್ ಪೈಪಿಗೆ ಈ 2 ಇಂಚ್ ಆಂಗಲ್ ಇಟ್ಟು ಈ ರೀತಿ ವೆಲ್ಡಿಂಗ್ ಮಾಡಿಕೊಂಡು ನಂತರ ಈ ನಮ್ಮ ಪ್ಲಾಟ್ಫಾರ್ಮಿಗೆ ಮೂಲೆ ಮಟ್ಟಕ್ಕೆ ಸರಿಯಾಗಿ ಇಟ್ಟು ವೆಲ್ಡಿಂಗ್ ಮಾಡ್ಕೋಬೇಕಾಗುತ್ತೆ. ನಮ್ಮ ಕಟಿಂಗ್ ಮಿಷಿನಿನ ಬ್ಲೇಡ್ಗೆ ಮತ್ತು ಈ ಸ್ಟಾಪರ್ಗೆ ಮೂಲೆ ಮಟ್ಟ ಸರಿಯಾಗಿರಬೇಕು, ಅದಕ್ಕೆ ಈ 2 ಸ್ಪ್ರಿಂಗ್ಗಳನ್ನ ಬೇರೆ ಮಾಡಿಕೊಂಡು ನಂತರ ಈ ಬ್ಲೇಡ್ಗೆ ಮತ್ತು ಈ ನಮ್ಮ ಸ್ಟಾಪರ್ಗೆ ಮೂಲೆ ಮಟ್ಟಕ್ಕೆ ಸರಿಯಾಗಿ ಇಟ್ಕೊಂಡು ವೆಲ್ಡಿಂಗ್ ಮಾಡ್ಕೋಬೇಕಾಗುತ್ತೆ. ಕಟಿಂಗ್ ಬ್ಲೇಡು ಬಾಟಮಿಗೆ ಟಚ್ ಆಗಬಾರ್ದು, ಅದಕ್ಕೆ ಈ ರೀತಿ ಒಂದು ಸ್ಟಾಪರ್ ಇಟ್ಕೊಂಡು ವೆಲ್ಡಿಂಗ್ ಮಾಡ್ತೇನೆ. ಹೆಚ್ಚು ಕಮ್ಮಿ ನಮ್ಮ ಇಟ್ಟಿಗೆ ಕುಯ್ಯುವ ಮಿಷಿನ್ ರೆಡಿಯಾಗಿದೆ. ಈಗ ಟ್ರಯಲ್ ನೋಡುವ ಸಮಯ. ನೋಡಿ ಯಾವ ರೀತಿ ರೆಡಿ ಮಾಡಿದ್ದೀನಿ ಅಂತ. ಇಟ್ಟಿಗೆ ಕಟ್ ಮಾಡೋ ಟೈಮಲ್ಲಿ ಧೂಳು ಬರಬಾರ್ದು ಅಂದರೆ ಇದಕ್ಕೆ ನೀರು ಹಾಕಬೇಕು. ಈ ನೀರು ಹಾಕೋದಕ್ಕೆ ಇದೊಂದು ಸ್ಮಾಲ್ ಮೋಟರ್ ಪಂಪು, ಇದು ವಾಟರ್ ಪಂಪು, ಇದರ ಜೊತೆಯಲ್ಲೇ ಇದು ಬಂದಿದೆ. ನೀರು ಸಪ್ಲೈ ಆಗೋದಕ್ಕೆ ಆಲ್ರೆಡಿ ಈ ಮಿಷಿನಲ್ಲಿ ಪೈಪ್ ಕಲೆಕ್ಷನ್ ಕೊಟ್ಟಿದ್ದಾರೆ, ಅದಕ್ಕೆ ನಾವು ಈ ಪೈಪನ್ನ ಕನೆಕ್ಟ್ ಮಾಡಿದ್ರೆ ಸಾಕು. ಹೆಚ್ಚು ಕಮ್ಮಿ ನಮ್ಮ ಇಟ್ಟಿಗೆ ಕಟ್ ಮಾಡುವ ಮಿಷಿನ್ ತಯಾರಾಗಿದೆ ಸ್ನೇಹಿತರೆ. ಈಗ ಇದು ಯಾವ ರೀತಿ ಇಟ್ಟಿಗೆ ಕಟ್ ಮಾಡ್ಬೋದು ಅಂತ ತೋರಿಸ್ಕೊಡ್ತೀನಿ. ನೋಡಿ, ಇಲ್ಲಿ ಇಟ್ಟಿಗೆ ಈ ರೀತಿ ಇಟ್ಬಿಟ್ಟು ಮೊದಲು ನೀರು ಆನ್ ಮಾಡ್ಕೋಬೇಕಾಗುತ್ತೆ. ನೀರು ಸ್ಪ್ರೇ ಆದರೆ ಮಾತ್ರ ಇಟ್ಟಿಗೆ ಕಟ್ ಮಾಡೋದಕ್ಕೆ ಸಾಧ್ಯ, ಇಲ್ಲಾಂದರೆ ಧೂಳು ತುಂಬ ಜಾಸ್ತಿ ಬರುತ್ತೆ. ಆಲ್ರೆಡಿ ಈಗ ನೀವು ನೋಡ್ತಾ ಇರ್ಬೋದು ಸ್ನೇಹಿತರೆ, ನೀರು ಸ್ಪ್ರೇ ಆಗ್ತಾ ಇದೆ, ಇಟ್ಟಿಗೆ ಯಾವ ರೀತಿ ಕಟಿಂಗ್ ಆಗ್ತಾ ಇದೆ ಅಂತ. ಹೇಗಿತ್ತು ಸ್ನೇಹಿತರೆ ಇವತ್ತಿನ ಈ ನಮ್ಮ ಇಟ್ಟಿಗೆ ಕಟ್ ಮಾಡುವ ಮಿಷಿನಿನ ವಿಡಿಯೋ? ಕಮೆಂಟ್ ಮಾಡಿ ತಿಳಿಸಿ. ಇಷ್ಟ ಆದರೆ ಒಂದು ಲೈಕ್ ಮಾಡಿ, ತುಂಬಾ ಇಷ್ಟ ಆದರೆ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಸ್ನೇಹಿತರೆ. ಇಷ್ಟೊತ್ತು ನಮ್ಮ ವಿಡಿಯೋ ನೋಡೋದಕ್ಕೆ ಧನ್ಯವಾದಗಳು ಸ್ನೇಹಿತರೆ. ಜೈ ಹಿಂದ್.